ಆ ದೇವಿ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ. ಇನ್ನು ಮುಂದೆನೂ ಕೂಡ ನಮ್ಮ ಹೊಸ ಕೆಲಸಕ್ಕೆ ಆ ದೇವಿ ಆಶೀರ್ವಾದ ಸದಾ ಇರುತ್ತೆ. ಹಾಗೆ ನಾವು ಗೌಡ್ಗೆರೆಗೆ ಹೋಗೋ ಕಾರಣ ಸೊ ನಮ್ಮ ಹರಕೆ ಇತ್ತು, ಆ ಹರಕೆನ ತೀರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಕಾಯಿ ಕಟ್ಟೋಕ್ಕೆ. ಸೊ 2ನೇ ಕಾಯಿ ಕಟ್ಟೋಕ್ಕೆ ನಾವು ಗೌಡ್ಗೆರೆಗೆ ಹೋಗ್ತಾ ಇರೋದು. ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೇನಪ್ಪ ಇದು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ರ? ದಿನ ನೋಡಿದ್ರೆ ವ್ಯಾನಲ್ಲಿ ಇರ್ತಾರೆ, ಇದೇನಪ್ಪ ಅಂದ್ಕೊಂಡಿರಬಹುದು ನೀವೆಲ್ಲ. ಹೌದು, ಇವತ್ತು ನಾವು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಅಂದರೆ ನೈಟ್ ನಮ್ಮದು ರಾತ್ರಿ 11:40ಕ್ಕೆ ಟ್ರೈನ್ ಇದ್ದಿದ್ದು. ಸೊ ನಾವು 11:10ಕ್ಕೇನೋ ಬಂದುಬಿಟ್ವಿ. ಮತ್ತು ಒಂದು ಸ್ವಲ್ಪ ಹೊತ್ತು ಬೇಗ ಬಂದ್ರೇ ಚೆನ್ನಾಗಲ್ಲ ಅಂತ ಹೇಳಿ. ಆದರೆ ಅವತ್ತು ಟ್ರೈನ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ 12 ಗಂಟೆಗೆ ಬಂತು ಟ್ರೈನು. ಸೊ ಮತ್ತೆ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಅನೌನ್ಸ್ಮೆಂಟ್ ಎಲ್ಲ ಆಗ್ತಾ ಇದೆ. ಸೊ ಇನ್ನೇನು ನಮ್ಮದು ಟ್ರೈನ್ ಬಂದೇ ಬಿಡುತ್ತೆ. ಸೊ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಗೌಡ್ಗೆರೆಗೆ. ಸೊ ಅಂದರೆ ಮೈಸೂರು ಟ್ರೈನ್, ಹರಿಹರ ಟು ಮೈಸೂರು ಟ್ರೈನು. ಸೊ ಮೈಸೂರಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಗೌಡ್ಗೆರೆಗೆ ಹೋಗೋದು. ಟ್ರೈನ್ ಬಂತು, ಎಲ್ಲರೂ ಮಲಗಿದ್ರು, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಿಲ್ಲ ನೈಟು. ಸೊ ಬೆಳಗ್ಗೆನೇ ಎಚ್ಚರ ಆಯಿತು. ಇನ್ನೇನು ಬೆಳಗ್ಗೆ ಎದ್ವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮೈಸೂರು ಕೂಡ ರೀಚ್ ಆಗ್ತೀವಿ. ಸೊ ಫುಲ್ ಪ್ಯಾಕ್ ಆಗಿ ಬೆಚ್ಚಗೆ ಮಲ್ಕೊಂಡಿದ್ವಿ. ಹಾಗೆ ಮೈಸೂರು ಬಂತು. ಸೊ ಇಳ್ಕೊಂಡ್ವಿ. ಇಲ್ಲಿ ಇವಾಗ ನಾವು ಫ್ರೆಶ್ ಆಗಬೇಕು. ಸೊ ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡ್ಕೊಳ್ದೆ ಹೋಗೋಕ್ಕೆ ಇಷ್ಟ ಅಂದರೆ ಚೆನ್ನಾಗಿ ಅನ್ಸೋದಿಲ್ಲ. ಮತ್ತು ರೂಮ್ ಇಲ್ಲ ಅಂದರೆ ನಾವು ಸ್ಟೇ ಮಾಡೋದಾದರೆ ರೂಮ್ ಎಲ್ಲ ಮಾಡ್ಬೋದು. ಸ್ಟೇ ಅಂತ ಇಲ್ಲ, ದರ್ಶನ ಮುಗಿಸ್ಕೊಂಡು ನಾವು ಬರೋದು. ಸೊ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಫ್ರೆಶ್ ರೂಮ್ ಅಂತ ಇರುತ್ತೆ. ಇನ್ನೊಂದು ಸೊ ನಾನು ಇವತ್ತೇ ನೋಡಿರೋದು. ಸೊ ರೈಲ್ವೆ ಸ್ಟೇಷನಲ್ಲೇ AC ವೇಟಿಂಗ್ ರೂಮ್ ಅಂತ ಹೇಳಿ ಇಲ್ಲಿ ನಾವು 50 ರುಪೀಸ್ ಅಂದರೆ ಒಬ್ಬರಿಗೆ 50 ರುಪೀಸ್ ಪೇ ಮಾಡಿದ್ರೆ ಬಾತ್ರೂಮು ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿದೆ. ಒಬ್ಬರಿಗೆ 50 ರೂಪಾಯಿ ಪೇ ಮಾಡಿದ್ರೆ ನಮಗೆ ಬಿಸಿ ಬಿಸಿ ನೀರು, ಸ್ನಾನ ಮಾಡಿಕೊಂಡು ಫ್ರೆಶ್ ಆಗ್ಬೋದು. ಅಷ್ಟು ಫೆಸಿಲಿಟಿ ಇದೆ ನೋಡಿ. ಇಲ್ಲಿ ಸೋಫಾ ಫರ್ನಿಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. AC ಕೂಡ ಇದೆ. ನೀವು ಅಂದರೆ ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ ನಮಗೆ. 1 ಅವರಲ್ಲಿ ನಾವು ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಚೆಕ್ಔಟ್ ಮಾಡಬೇಕು ಅಂತ ಹೇಳಿ. ನಾನು ಹೇಳಿದೆ 1 ಅವರಲ್ಲಿ ಹೆಂಗೆ ಸಾಧ್ಯ? ಸೊ ಇಷ್ಟೊಂದು ಅಂದರೆ ಜನ ಇದ್ದರು, ಸುಮಾರು ಜನ ಇದ್ದರು. ಹಾಗಾಗಿ ನಾನು ಕ್ವಶನ್ ಮಾಡಿದೆ, ಇದಕ್ಕೂ ಇನ್ನೂ ಜಾಸ್ತಿ ರಶ್ ಇರುತ್ತೆ ಮೇಡಮ್ ಅಂತ ಅಂದರು. ಸರಿ, ಅವರು ಟೈಮ್ ಹಾಕಿರ್ತಾರೆ, ಬಟ್ ಎಲ್ಲರದು ಸ್ನಾನ ಆಗಬೇಕಲ್ಲ. ಸೊ ಅಲ್ಲಿ ತುಂಬ ನನಗೆ ಖುಷಿ ಆಯಿತು. ಮತ್ತು ನಾವು ರೂಮ್ಗೆ ಮಾಡಿ 1-2 ಸಾವಿರ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ರೈಲ್ವೆ ಸ್ಟೇಷನಲ್ಲಿ ತುಂಬ ನೀಟಾಗಿದೆ ಬಾತ್ರೂಮ್ ಎಲ್ಲ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವು 8:30ಗೆ ಚೆಕ್ಔಟ್ ಮಾಡಬೇಕಿತ್ತು. ಸೊ ಚೆಕ್ಔಟ್ ಮಾಡಿ ಟಿಫನ್ ತಿನ್ಕೊಂಡು ಬಸ್ ಹತ್ತಿಬಿಡೋಣ ಅಂತ ಹೇಳಿ, ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಹೋಟ್ಲಿದೆ, ಅಲ್ಲೇ ತಿನ್ಕೊಂಡ್ಬಿಡೋಣ, ಮತ್ತೆ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಹೇಳಿ ಇಲ್ಲಿ ಇಡ್ಲಿ ವಡೆ ತೊಗೊಂಡಿದ್ವಿ. ನಮ್ಮ ಮನೆಯವರು ಕೂಡ ಇಡ್ಲಿ ತೊಗೊಂಡಿದ್ರು. ಸೊ ಟಿಫನ್ ಮಾಡಿಕೊಂಡು ಇನ್ನು ಟೀ ಕಾಫಿ ಏನೂ ಕುಡಿದಿರಲಿಲ್ಲ. ಟಿಫನ್ ಆದಮೇಲೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಸೊ ಅಲ್ಲಿಂದ ಮತ್ತೆ ಹೊರಟ್ವಿ ನೋಡಿ. ಸೊ ಹೊರಟ್ವಿ. ಫೈನಲಿ ಗೌಡ್ಗೆರೆಗೆ ಬಂದ್ವಿ. ನಿನ್ನೆ ನೈಟು 11:30-12 ಗಂಟೆಗೆ ಬಿಟ್ಟಿರೋದು. ಸೊ ಇವಾಗ ಬೆಳಗ್ಗೆ 10:30 ಆಯಿತು ನಾವು ಮೈಸೂರಿಗೆ ಬಂದು ಮತ್ತೆ ಬಸ್ ಹತ್ಕೊಂಡು ಬರೋ ತನಕ. ಸೊ ಇವತ್ತು ಮಂಗಳವಾರ ಬೇರೆ, ರಶ್ ಇದೆ. ನೋಡೋಣ ಬೇಗ ದರ್ಶನ ಆದರೆ ಎಷ್ಟು. ಇನ್ನು ನೋಡ್ತಾ ಇದ್ದೀವಿ ಜನಗಳಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇದ್ದಾರೆ. ಇನ್ನು ನಾವು ಒಳಗಡೆ ಎಂಟ್ರಿ ಕೊಟ್ಟಿಲ್ಲ. ಒಳಗಡೆ ಇನ್ನೂ ಎಷ್ಟು ಜನಸಂದಣಿ ಇದೆ ಅನ್ನೋ ಗೊತ್ತಿಲ್ಲ. ಆದರೆ ಕ್ಲೈಮೇಟು ಮಾತ್ರ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾವು ಹೋದಾಗ ತುಂಬ ಬಿಸಿಲಿತ್ತು. ಈ ಸರ್ತಿ ಫುಲ್ಲು ಕ್ಲೈಮೇಟ್ ತಂಪಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಒಳಗಡೆ ಬಂದ್ವಿ ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ. ಜನಗಳಿಗೆ ನೋಡಿದ್ರೇ ಗಾಬರಿ ಆಗಿಬಿಡ್ತು. ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ರಶ್ ಇತ್ತು, ಬಟ್ ಇಷ್ಟು ರಶ್ ಇದ್ದಿಲ್ಲ. ಎಲ್ಲರೂ ಅಲ್ಲಿ ದರ್ಶನ ಮಾಡೋಕ್ಕೆ ಬಂದಿದ್ದವರು ಹೇಳ್ತಿದ್ರು, ಇದು ಅಂದರೆ ಈ ತಿಂಗಳು ಆಷಾಢ ಅಲ್ಲ. ಸೊ ಆಷಾಢದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಫುಲ್ ದೇವಿ ದರ್ಶನಕ್ಕಂತ ಜನಗಳು ಬಂದಿರ್ತಾರೆ. ಇದು ಇನ್ನೂ ಇವತ್ತು ಕಡಿಮೆ ಇದೆ ಆ್ಯಕ್ಚುಲಿ, ಇಲ್ಲಾಂದರೆ ಇನ್ನೂ ಜನ ಇರ್ತಾರೆ ಅಂತ ಹೇಳಿದ್ರು. ಅಬ್ಬಬ್ಬಬ್ಬಾ, ಇನ್ನೂ ಜನ ಇರ್ತಾರೆ ಅಂದರೆ ಇನ್ನೂ ಎಷ್ಟು ತನಕ ಕ್ಯೂ ಹೋಗ್ಬೋದು ಅಂತ ಹೇಳಿ. ಹೆಂಗೋ ನಾವು ಬಂದಿದ್ದೀವಿ, ದೇವ್ರ ದರ್ಶನ ಮಾಡೋಕ್ಕಂತಲೇ ಬಂದಿರೋದು. ಅಲ್ಲಿ ಅಷ್ಟು ದೂರದಿಂದ ಬಂದಾಗ ಒಳಗಡೆ ಹೋಗದೆ ನಮಗೆ ಸಮಾಧಾನನೇ ಆಗೋದಿಲ್ಲ. ಅದರಲ್ಲಿ ನಮ್ಮ ಮನೆಯವರಂತರೂ ದರ್ಶನ ಮಾಡದೆ ಕದಲೋದೇ ಇಲ್ಲ. ಹಾಗಾಗಿ ನಾವು ಲೈನಲ್ಲಿ ನಿಂತ್ಕೊಂಡು ಬಂದು
ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಲಾಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಬಂದಾಗ ನಮ್ಮ ಮನೆಯವರು ಕಾಯಿ ಕಟ್ತೀನಿ ಅಂತ ಹೇಳಿ ಬೇಡಿಕೊಂಡು ಕಾಯಿ ಕಟ್ಟಿ ಹೋಗಿದ್ರು. ಹಾಗೆ ಇನ್ನೂ 2 ಕಾಯಿ ಕಟ್ಟಬೇಕಾಗಿತ್ತಲ್ಲ, ಹಾಗಾಗಿ ನಾವು ಹೋಗಬೇಕು ಅಂತ ಹೇಳಿ ಬಂದ್ವಿ. ದೇವಿ ದರ್ಶನ ಆಯಿತು ನಮಗೆ, ಲೈನಲ್ಲಿ ನಿಂತ್ಕೊಂಡು ಬಂದ್ವಿ. ಹಾಗೆ ಈಗ ಕಾಯಿ ಕಟ್ಟಬೇಕಲ್ಲ, ಸೊ ಹಾಗಾಗಿ ಇಲ್ಲಿ ಕಾಯಿ ತೊಗೊಳಕ್ಕೆ ಅಲ್ಲಿ ಹೋಗಿದ್ದಾರೆ ನಮ್ಮ ಮನೆಯವರು. ನೋಡಿ ಸುಮಾರು ಕಾಯಿಗಳನ್ನು ಕಟ್ತಾರೆ. ನಮಗಂತೂ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಒಳ್ಳೆಯದಾಗಿದೆ. ಇನ್ನೂ ನಮ್ಮ ಹೊಸ ಕೆಲಸನ ಇನ್ನೂ ಒಳ್ಳೇದು ಮಾಡಲಿ ತಾಯಿ. ಸೊ ತಾಯಿ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನು 2ನೇ ಕಾಯಿ ಕಟ್ಟೋಕ್ಕೆ ಬಂದಿದ್ದು ನಾವು. ಸೊ ಇನ್ನೊಂದು ಕಾಯಿ ಕಟ್ಟಬೇಕು. ಸೊ ಇನ್ನೊಂದು ಕಾಯಿ ಅಂದರೆ ಈಗ ಮತ್ತೆ ಒಂದು 15 ಡೇಸಲ್ಲಿ ನಮ್ಮ ಮನೆಯವರೇ ಹೋಗಿ ಕಟ್ಟಿ ಬರ್ತಾರೆ. ನೋಡೋಣ ಹೆಂಗಾಗುತ್ತೋ. ಅವ್ರು ನನ್ನನ್ನು ಬಿಟ್ಟಂತೂ ಹೋಗೋದಿಲ್ಲ. ಸೊ ಫಸ್ಟ್ ಟೈಮು ನಾನು ಬಂದಿದ್ದು, ಇದು ಸೆಕೆಂಡ್ ಟೈಮ್ ನಾನು ಗೌಡ್ಗೆರೆಗೆ ಬರ್ತಾ ಇರೋದು. ಸೊ ಇಲ್ಲಿ ನೋಡಿ ಕಾಯಿ ತೊಗೊಂಡಿದ್ದಾರೆ. ದರ್ಶನ ಅಂದರೆ ಗರ್ಭಗುಡಿಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಕಾಯಿ ತೊಗೊಂಡ್ವಿ. ಸೊ ಇವಾಗ ಕಾಯಿ ತೊಗೊಂಡ್ಬಿಟ್ಟು ಆ ಕಾಯಿನ ದೇವಿ ಪಾದಕ್ಕೆ ಹತ್ರ ಮುಟ್ಟಿಸಿ ಕೊಡ್ತಾರೆ. ಸೊ ಇಲ್ಲಿ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಕಾಯಿ ಕಟ್ಟೋರೆಲ್ಲ ಫಸ್ಟು ದೇವಿ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ಕೆಳಗೊಂದು ಮೂರ್ತಿ ಇದೆ, ಅಲ್ಲಿ ಅರಿಶಿನ ಕುಂಕುಮ ಅಂತೂ ಎಷ್ಟೋ ಜನ ಅಲ್ಲಿ ಕಾಯಿ ಅಂದರೆ ಹಿಂಗೆ ಕಾಯಿನ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಬರ್ತಾಯಿದ್ರು. ಸೊ ನಾವು ಕೂಡ ಅಲ್ಲಿ ನಿಂತ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕಿ ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ದೇವಿ ಆಶೀರ್ವಾದ ತೊಗೊಂಡು ಆಮೇಲೆ ಕಾಯಿ ಕಟ್ತಾಯಿದ್ರು. ಸೊ ನಾವು ಹಾಗೆ ಮಾಡಿದ್ವಿ. ಫಸ್ಟ್ ಟೈಮ್ ಬಂದಾಗೂ ನಾವು ಹೀಗೆ ಮಾಡಿದ್ವಿ. ಇವಾಗಂತೂ ಸಿಕ್ಕಾಪಟ್ಟೆ ಜನ ನೋಡಿದ್ರಲ್ಲ, ಲಿಂಬೆಹಣ್ಣು ಕಾಯಿ ಅವ್ರಿಗೆ ಅಂದರೆ ಅವರು ಹೇಗೆಲ್ಲ ಮಾಡ್ಕೊಂಡು ಬಂದಿರ್ತಾರೋ ಹಾಗೆಲ್ಲ ದೇವಿಗೆ ನಮಸ್ಕಾರ ಮಾಡ್ತಾಯಿದ್ರು. ಲಿಂಬೆಹಣ್ಣೆಲ್ಲ ದೇವಿಗೆ ಕಾಲ ಹತ್ರ ಇಟ್ಕೊಂಡು ನಮಸ್ಕಾರ ಆಶೀರ್ವಾದ ಮಾಡಿಕೊಂಡು ಲಿಂಬೆಹಣ್ಣು ತೊಗೊಂಡು ಹೋಗ್ತಾಯಿದ್ರು. ಸೊ ನಾನು ಕೂಡ ನಮ್ಮ ಮನೆಯವರು ಕಾಯಿ ಮುಟ್ಟಿಸಿ ಆಶೀರ್ವಾದ ಪಡ್ಕೊಂಡು ಬಂದರು. ಸೊ ನಾನು ಊದಿನ ಕಡ್ಡಿ ಎಲ್ಲ ಬೆಳಗೋಣ ಅಂತ ಹೇಳಿ ಸೈಡಲ್ಲೇ ಆ್ಯಕ್ಚುಲಿ ಊದಿನ ಕಡ್ಡಿ ಎಲ್ಲ ಹಚ್ಚಿ ಇಟ್ಬಿಟ್ಟಿದ್ರು. ಸೊ ನನ್ನ ಡ್ರೆಸ್ಸಿಗೆ ಊದಿನ ಕಡ್ಡಿ ಎಲ್ಲ ತಾಗ್ಬಿಡ್ತು. ನಮ್ಮ ಮನೆಯವ್ರು ಕೂಗ್ತಾ ಇದ್ದಾರೆ, ನನಗೆ ಆ ಕಡೆ ಲಕ್ಷ್ಯನೇ ಇಲ್ಲ. ಸೊ ಆಮೇಲೆ ನಮಸ್ಕಾರ ಮಾಡಿ ಬಂದ್ವಿ. ನೋಡಿದ್ರಲ್ಲ, ಇನ್ನೂ ಆ್ಯಕ್ಚುಲಿ ಜನ ಬರ್ತಾನೆ ಇದ್ರು. ಸೊ ಆ ಲೈನ್ ನೋಡಿಬಿಟ್ರೆ ಸಂಜೆ 4-5 ಗಂಟೆ ತನಕನೂ ಆ ಲೈನಿಂದ ಎಷ್ಟೋ ಜನ ನಿಂತ್ಕೊಂಡು ಇವಾಗ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಷ್ಟು ಜನ ಇತ್ತು. ಸೊ ಇನ್ನು 15 ದಿನ ಅಂತ ಅಂದರೆ ನಮ್ಮ ಮನೆಯವ್ರು ಮತ್ತೆ ಶ್ರಾವಣದಲ್ಲಿ ಹೋದ್ರೂ ಕೂಡ ಶ್ರಾವಣದಲ್ಲೂ ಮೋಸ್ಟ್ಲಿ ರಶ್ ಇರುತ್ತೆ ಅನಿಸುತ್ತೆ. ಬಟ್ ಈ ಥರ ಬುಧವಾರ ಅಂದರೆ ನನಗೆ ಈ ಟೈಮ್ ಬಂದಾಗ ಫ್ರೀಯಾಗಿ ನಾನು ಕ್ಲೀನಾಗಿ ವಿಡಿಯೋ ಮಾಡಿಕೊಂಡು ಅಲ್ಲೇ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಜನಸಂದಣಿಯಲ್ಲಿ ಅಲ್ಲಿ ನನಗೆ ಯಾವುದೇ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ. ಸೊ ಇಲ್ಲಿ ನಮ್ಮ ಮನೆಯವರು ಕಾಯಿ ಕಟ್ತಾ ಇದ್ದಾರೆ. ಅವರು ಇಲ್ಲಿ ಅಲ್ಲಿ ಕಟ್ಟದ ಜಾಗ ಇಲ್ಲ ಇಲ್ಲಿ ಅಂತ ಹೇಳಿ, ಅಲ್ಲಿ ಜಾಗ ಅಂತ ಏನಿಲ್ಲ, ಎಲ್ಲರೂ ಕಾಯಿ ಕಟ್ತಾಯಿದ್ರು. ಸೊ ಅಲ್ಲೇ ಒಂದು ಕಟ್ಟಿದರೆ ಆಯಿತು ರೀ, ಇಲ್ಲಿ ದೇವಿ ಸನ್ನಿಧಿ ಮುಂದೆನೇ ಕಟ್ಟಿಬಿಡ್ರಿ, ನಿಮಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಕಾಯಿ ಕಟ್ಟಿ ಟೈಮ್ ನಮಸ್ಕಾರ ಮಾಡಿ ಪ್ರಸಾದ ಆಯಿತು. ಮಧ್ಯಾಹ್ನ ಅಂದರೆ ನಾವು ಬೆಳಗ್ಗೆ ಹೆಂಗೂ ಟಿಫನ್ ತಿನ್ಕೊಂಡ್ಬಂದಿದ್ವಿ. ಮತ್ತು 11-12 ಗಂಟೆ ಹೊತ್ತಿಗೆ ಊಟ ಕೂಡ ಇತ್ತು. ಪಾಯಸ, ಅನ್ನ, ಸಾಂಬಾರು, ಕಡಲೆಕಾಳು ಉಸುಳಿ ಎಲ್ಲ ಮಾಡಿದ್ರು. ಊಟ ಮುಗಿಸ್ಕೊಂಡು ಸ್ವಲ್ಪ ಕುತ್ಕೊಂಡು ಇವಾಗ ಬಸ್ಸಿಗೆ ಮಾಡ್ತಾ ಇದ್ವಿ. ನಿಜವಾಗ್ಲೂ ಎಷ್ಟು ರಶ್ ಅಂದರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರಲ್ಲ, ಹೆಣ್ಮಕ್ಳೇ. ಆಮೇಲೆ ನಮಗೆ ಆ ರಶಲ್ಲಿ ನಿಜವಾಗ್ಲೂ ಆಗಿಲ್ಲ. ಮತ್ತು ನಾವು ಆಟೋ ಮಾಡಿಕೊಂಡು ಮುಂದೆ ಹೋಗಿ ಫುಲ್ ಫ್ರೀ ಆಗಿತ್ತು ನಮ್ಮದು ಬಸ್ಸು. ಸೊ ಆ ಬಸ್ಸಿಂದ ನಾವು ಡೈರೆಕ್ಟ್ ತುಮಕೂರಿಗೆ ಬಂದ್ವಿ. ಸೊ ತುಮಕೂರಿಗೆ ಬಂದು ಗೌಡ್ಗೆರೆಯಿಂದ ಸೀದಾ ನಾವು ತುಮಕೂರು ಹತ್ರ ಬಂದ್ವಿ. ಅಂದರೆ ಡೈರೆಕ್ಟ್ ಬಸ್ಸು ತುಮಕೂರಿಗೆ ಬಂದ್ವಿ. ಮತ್ತು ಅಲ್ಲಿ ಬೇರೆ ಬಸ್ಸು ಸಿಕ್ಕಿಲ್ಲ, ಹಾಗಾಗಿ ತುಮಕೂರಿಗೆ ಬಂದ್ವಿ. ಇಲ್ಲಿ ಬಂದು ಬಸ್ಸಿಗೆ ಹೋಗೋಣ ಅಂತಲೇ ಬಂದ್ವಿ. ಆದರೆ ಇಲ್ಲಿ ಒಂದು ಟ್ರೈನ್ ಹೋಗ್ತಾ ಇದೆ ಹರಿಹರಕ್ಕೆ. ಸೊ ಇವಾಗ ಟಿಕೆಟ್ ಎಲ್ಲ ತೊಗೊಂಡಿದ್ದೀವಿ, ಟ್ರೈನ್ ಬರ್ತಾ ಇದೆ. ಸೊ ಖುಷಿ ಆಯಿತು ನಮಗೆ. 7-7:30 ತನಕ ನಾವು ಮನೇಲಿ ಇರ್ತೀವಿ. ಮತ್ತು ಬಸ್ಸಲ್ಲಿಗಿಂತ ನನಗೆ ಟ್ರೈನ್ ಇಷ್ಟ ಸಿಕ್ತು. ಇನ್ನೇನು ನಮ್ಮ ಟ್ರೈನ್ ಬರುತ್ತೆ. ಸೊ ಹತ್ಕೊಂಡು ಕೂತ್ಕೊಳ್ಳೋದೆ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ನಾವು ಗೌಡ್ಗೆರೆಗೆ. ಬೇಕಾ ನಿಮಗೆ? ಬೇಡಪ್ಪ, ಚೆನ್ನಾಗಿದೆ. ಬೇಡ. ನಮ್ಮಮ್ಮ ಇದ್ದಿದ್ರೆ ತಿಂತಾ ಇದ್ರಾ? ಜಬಿ
ಒಂದು ಫುಲ್ ಹಣ್ಣು ಕೇಳಿದೆ, ಹ್ಞೂ ಅವ್ರು ತುಂಬ ರೇಟ್ ಹೇಳಿದ್ರು. ಬಾ ಸೊ ಸಂಜೆ ಆಗ್ತಾ ನನಗೆ ತಲೆನೋವು ಜಾಸ್ತಿ ಆಗಿಬಿಡ್ತು. ಯಾಕಪ್ಪ ಅಂತಂದರೆ ಸೊ ನೈಟು ನಿದ್ದೆ ನನಗೆ ಸರಿ ಆಗಿರಲಿಲ್ಲ. ಹಾಗಾಗಿ ಫುಲ್ಲು ತಲೆನೋವು. ಒಂದು ಟೋಪಿ ಹಾಕ್ಕೊಂಡು ಬೆಚ್ಚಗೆ ಕುತ್ಕೊಂಡ್ಬಿಟ್ಟಿದ್ದೆ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.